ಒಂದಿನ ರಾತ್ರಿ ಎಂದಿಗಿಂತ ಜಾಸ್ತಿ ಚಳಿ ಮತ್ತು ಕತ್ತಲಿತ್ತು. ಕೊಠಡಿಯಲ್ಲಿ ಕೇವಲ 3 ಜನರಿದ್ರು. ಜೋಶಿ ಸಾಹೇಬ್ರು, ಅವ್ರ ಮಗ ರಾಹುಲ್ ಮತ್ತೆ ಅವನಮ್ಮ. ತಂದೆ ಮಗ ಇಬ್ರು ಚದುರಂಗದ ಆಟ ಆಡ್ತಾ ಇದ್ರು. ಅಮ್ಮ ಒಂದು ಮೂಲೆನಲ್ಲಿ ಸ್ವೆಟರ್ ಹಾಕ್ತಾ ಕೂತಿದ್ರು. ಈ ಕತ್ತಲೆ ಮತ್ತು ಚಳಿಯ ರಾತ್ರಿನಲ್ಲಿ ಯಾರ್ ಬಾಗಲ್ ಬಡಿತಾ ಇರೋದು? ಏನಿ ಶಬ್ದ? ಕೊನೆಗೂ ನೋಡಿ ಅಪ್ಪ, ಅವರು ಬಂದೇ ಬಿಟ್ರು. ಸರಿನಪ್ಪ, ನಾನು ಹೋಗಿ ಬಾಗಲ್ ತೆಗಿತೀನಿ. ಬನ್ನಿ ಮೇಜರ್ ಸಾಹೇಬ್ರೆ, ನೋಡಿ ಇಲ್ಲಿ ನಮ್ ಮನೆಗೆ ಯಾರು ಬಂದಿದ್ದಾರೆ ಅಂತ. ಇವತ್ತು ನಮ್ ಮನೆಗೆ ಮೇಜರ್ ಜೇಮ್ಸ್ ಅವ್ರು ಬಂದಿದ್ದಾರೆ. ಮೇಜರ್ ಜೇಮ್ಸ್, ನೀವು ಇಲ್ಲಿ ಕೂತ್ಕೊಳ್ಳಿ. ಏನ್ ಕುಡಿತೀರಾ ನೀವು? ನಾನು ನಿಮಗೋಸ್ಕರ ಕುಡಿಯಕ್ಕೆ ತಿನ್ನಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ. ತಗೊಳ್ಳಿ ಇದನ್ನ, ಬಿಸಿ ಬಿಸಿ ಟೀ ಮತ್ತೆ ಸ್ನಾಕ್ಸ್. ಈ ಕೊರಿತಾ ಇರೋ ಚಳಿಗೆ ಇದೆರಡು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಪ್ರೀತಿಯ ಆಪ್ತನಿಂದ ತುಂಬಾ ತುಂಬಾ ಧನ್ಯವಾದಗಳು ಜೋಶಿ ಸಾಹೇಬ್ರೆ. ನಾನು ತುಂಬಾ ಸುಸ್ತಾಗಿದ್ದೆ, ಈಗ ಸ್ವಲ್ಪ ವಿಶ್ರಾಂತಿ ಸಿಗ್ತಾ ಇದೆ. ಮತ್ತೆ ಎಲ್ಲ ಹೆಂಗ್ ನಡೀತಿದೆ ಲೈಫಲ್ಲಿ? ನಿಮ್ ಲೈಫ್ ಒಂಥರ ತುಂಬಾ ಚೆನ್ನಾಗಿದೆ. ಏನಾದ್ರೂ ಆಗ್ತಾ ಇರುತ್ತೆ ಅವಾಗವಾಗ. ಮನೋರಂಜನಕಾರಿಯಾಗಿ ಏನಾದ್ರೂ ಇದ್ರೆ ನಮ್ಗೂ ಹೇಳಿ. ಹಾ ಹೌದು ಜೇಮ್ಸ್ ಅಂಕಲ್, ಹೋದ್ಸಲ ನೀವು ಬಂದಾಗ ನನಗೆ ಕೋತಿಯ ಹಸ್ತದ ಬಗ್ಗೆ ಕತೆ ಹೇಳ್ಬೇಕು ಅಂತ ಹೊರಟಿದ್ರಿ. ಅದನ್ನೇ ಹೇಳಿ ಇವಾಗ. ಓಹೋ, ಅದು ಹಾಗೆ ಸುಮ್ನೆ. ಅದೇನಂತ ದೊಡ್ಡ ವಿಚಾರ ಅಲ್ಲ ಬಿಡು. ಕೋತಿಯ ಹಸ್ತ? ಇದ್ಯಾಕೋ ತುಂಬಾ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಹಾ ಹೌದು ಅದ್ಗೆ. ಹಾ, ಅದೊಂದು ಕೋತಿಯ ಹಸ್ತಾನೆ. ಆದ್ರೆ ಅದ್ರಲ್ಲಿ ಭಯಂಕರವಾದ ಜಾದು ಅಡಗಿದೆ. ಇಲ್ ನೋಡಿ, ಇದು ನೋಡೋದಕ್ಕೆ ಮಾಮೂಲಿ ಕೋತಿಯ ಹಸ್ತ ತರನೇ ಇರ್ಬೋದು, ಆದ್ರೆ ಇದನ್ನ ಯಾವುದೋ ಒಂದು ವಿಧಾನದಲ್ಲಿ ತಯಾರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೀವು ಕೇಳಿರ್ಬೋದು, ಆಗಿನ ಕಾಲದ ಜನಗಳು ಶವಗಳನ್ನ ಸುರಕ್ಷಿತವಾಗಿಡೋದಿಕ್ಕೆ ಅದೇನೋ ಹಚ್ಬಿಟ್ಟು ಇಡ್ತಾ ಇದ್ರಲ್ಲ, ಅದೇ ತರಹದ್ದು ಈ ಹಸ್ತ. ಅಯ್ಯಯ್ಯೋ ಬೇಡ ಅಣ್ಣ, ದಯವಿಟ್ಟು ಇದನ್ನ ನನ್ ಹತ್ರ ತಗೊಂಬರ್ಬೇಡಿ. ಇದನ್ ನೋಡ್ತಾ ಇದ್ರೇನೆ ನನ್ ತಲೆ ಗಿರ್ ಅಂತ ತಿರುಗ್ತಾ ಇದೆ. ಅಪ್ಪ ದೇವ್ರೆ, ಕೋತಿ ಹಸ್ತ ಇಷ್ಟು ದೊಡ್ಡದಾಗಿರತ್ತಾ? ಜೇಮ್ಸ್ ಅಂಕಲ್, ಇದ್ರ ಬೆರಳುಗಳ ಮಾಂಸ ಒಣಗಿ ಒಣಗಿ ಕಡ್ಡಿ ತರ ಗಟ್ಟಿಯಾಗೋಗಿದೆ ಅಲ್ವಾ ಅಪ್ಪ? ಅಷ್ಟಕ್ಕೂ ಈ ಹಸ್ತದಲ್ಲಿ ಅಂತದ್ದೇನ್ ಸ್ಪೆಷಲ್ಲು? ಜೋಶಿ ಸಾಹೇಬ್ರೆ, ಈ ಹಸ್ತದ ಕತೆ ಅದು ಹೇಗಿದೆ ಅಂತಂದ್ರೆ, ಈ ಹಸ್ತ ಒಬ್ಬ ವಯಸ್ಸಾದ ಸಾಧು ಹತ್ರ ಇತ್ತು. ಅವನು ಇದ್ರ ಮೇಲೆ ಅದು ಯಾವ ಮಂತ್ರನ ಹಾಕದ್ನೋ ಗೊತ್ತಿಲ್ಲ, ಈ ಹಸ್ತ ಜನಗಳ ಇಚ್ಛೆನ ಪೂರೈಸೋಕ್ ಶುರು ಮಾಡ್ತು. ಅದು ಕೇವಲ 3 ಇಚ್ಛೆಗಳನ್ನ ಮಾತ್ರ. ಯಾವ ವ್ಯಕ್ತಿ ಬೇಕಾದ್ರೂ ಇದ್ರ ಮುಖಾಂತರ ಅವನ 3 ಇಚ್ಛೆಗಳನ್ನ ಪೂರೈಸ್ಕೊಳ್ಬಹುದು. ನನಗ್ಯಾಕೋ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ. ನೀವಂತೂ ಆ 3 ಇಚ್ಛೆಗಳನ್ನ ಪೂರ್ತಿ ಮಾಡಿರ್ತೀರಾ? ಹಾ, ನಾನು ಇದ್ರ ಮುಖಾಂತರ ನನ್ನ 3 ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಂಡೆ. ಆದ್ರೆ ನೀವು ಮಾತ್ಯಾಕ್ ನಿಲ್ಸಿದ್ರಿ ಮೇಜರ್ ಜೇಮ್ಸ್? ಈ ಹಸ್ತ 3 ಇಚ್ಛೆಗಳನ್ನ ಪೂರ್ತಿ ಏನೋ ಮಾಡುತ್ತೆ, ಆದ್ರೆ ಅದ್ರ ಬದಲಿಗೆ ಇದು ಬೇರೇನನ್ನು ಕೇಳುತ್ತೆ. ಆದ್ರೆ ಅದು ಏನ್ ಕೇಳುತ್ತೆ ಅನ್ನೋ ವಿಷಯ ಮಾತ್ರ ಯಾರಿಗೂ ಗೊತ್ತಿಲ್ಲ. ನನಗಿಂತ ಮೊದಲು ಈ ಹಸ್ತನ ಯಾರು ಬಳಸ್ತಾ ಇದ್ರೋ ಅವನು ಅವನ ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಂಡಿದ್ದ. ಅದೇನು ಮೇಜರ್ ಸಾಹೇಬ್ರೆ? ಸಾವಿನ ಇಚ್ಛೆ, ಅದು ಪೂರ್ತಿಯಾಗಿತ್ತು. ಅಲ್ಲ, ನಿಮ್ಮ 3 ಇಚ್ಛೆಗಳು ಈಗಾಗ್ಲೇ ಪೂರ್ತಿ ಆಗಿದೆ ಅಂದ್ಮೇಲೆ ನೀವು ಯಾಕಿದನ್ನ ಇನ್ನೂ ನಿಮ್ ಜೊತೆನೆ ಇಟ್ಕೊಂಡಿದ್ದೀರಾ? ನನಗೂ ಕೂಡ ಇದನ್ನ ನನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಇಷ್ಟ ಏನಿಲ್ಲ. ನನ್ನ ಆಸೆ ಏನು ಅಂದ್ರೆ ಇದನ್ನ ಯಾರ ಕೈಗಾದ್ರೂ ಕೊಡ್ಬೇಕು ಅನ್ನೋದು. ಯಾಕಂದ್ರೆ ಇದು ಈಗಾಗ್ಲೇ ಅನೇಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ಈಗ ನಾನಿದನ್ನ ಬಿಸಾಕ್ಬೇಕು ಅಂತ ಅನ್ಕೊಂಡಿದೀನಿ. ಅಯ್ಯೋ ಮೇಜರ್ ಜೇಮ್ಸ್ ಅವರೇ, ಇದೇನ್ ಮಾಡಕ್ ಹೊರಟಿದ್ದೀರಾ ನೀವು? ಒಂದ್ ವೇಳೆ ನಿಮಗೆ ಇದನ್ನ ನಿಮ್ ಹತ್ರ ಇಟ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನನಗ್ ಕೊಟ್ಬಿಡಿ. ನೀನ್ ಇದನ್ನ ಇಟ್ಕೊಳ್ಳೋದಕ್ಕೆ ಬಯಸ್ತಿದೀಯಾ ಅಂದ್ಮೇಲೆ ನನಗ್ಯಾವ ತಲೆ ಬಿಸಿನೂ ಇಲ್ಲ. ಆದ್ರೆ ಇದರ ಪರಿಣಾಮಕ್ಕೆ ನೀನೇ ಹೊಣೆಯಾಗಿರ್ತೀಯ. ಪರವಾಗಿಲ್ಲ, ಸರಿ ಇವಾಗ ಹೇಳಿ, ಇದರಿಂದ ಇಚ್ಛೆನ ಪೂರ್ತಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೇನ್ ಮಾಡ್ಬೇಕು? ಅದು ತುಂಬಾನೇ ಸುಲಭ. ನೀನು ನಿನ್ನ ಕೈಯಲ್ಲಿ ಈ ಹಸ್ತನ ಹಿಡ್ಕೊಂಡು ಜೋರಾದ ಧ್ವನಿಯಲ್ಲಿ ನಿನ್ನ ಇಚ್ಛೆನ ಹೇಳ್ಕೊ. ಆದ್ರೆ ಇದರಿಂದ ಆಗೋ ಪರಿಣಾಮಗಳಿಗೆ ನೀನೇ ಹೊಣೆಯಾಗಿರ್ತೀಯ. ಈ ವಿಷಯವಾಗಿ ನೀನು ಮತ್ತೆ ನನ್ನ ಹತ್ರ ಬರಬಾರ್ದು. ಹೀಗ್ ಹೇಳ್ತಾ ಮೇಜರ್ ಅಲ್ಲಿಂದ ಹೊರಟ್ರು. ಇದ್ರ ಹತ್ರ ಏನ್ ಕೇಳ್ಕೊಳ್ಳಿ ಅಂತಾನೆ ಅರ್ಥ ಆಗ್ತಿಲ್ಲ. ಅಪ್ಪ, ನೀವು ಈಗ ಇದ್ರ ಹತ್ರ ಎಷ್ಟು ದುಡ್ಡು ಕೇಳ್ಬೇಕು ಅಂದ್ರೆ ನಮ್ಮನೆ ಸಾಲ ಎಲ್ಲ ತೀರ್ ಹೋಗ್ಬಿಡ್ಬೇಕು, ಅಷ್ಟು ಕೇಳಿ. ಹಾ ಮಗನೇ, ಈಗ ಅದನ್ನೇ ಕೇಳ್ತೀನಿ.
ಒಂದ್ ವೇಳೆ ಇದು ನಿಜ ಆದ್ರೆ ನಮ್ ಕಷ್ಟ ತೀರುತ್ತೆ. ಸರಿ, ಹಾಗಾದ್ರೆ ನಾನು ಅದನ್ನೇ ಮಾಡ್ತೀನಿ. ಈ ಹಸ್ತದ ಹತ್ರ ನಾನು ದುಡ್ಡನ್ನ ಕೇಳ್ಕೊತೀನಿ. ಆ ಇದೇನಿದು? ನನ್ಗಿವಾಗ ಹೇಗ್ ಅನ್ನಿಸ್ತು ಅಂದ್ರೆ ಈ ಹಸ್ತ ನನ್ ಕೈಗೆ ಏನೋ ಮಾಡ್ದಂಗಿತ್ತು. ನನ್ ಕೈಗೆ ಕುಗ್ದ ಹಾಗೆ, ಸೇಮ್ ಹಾವಿನ ತರ. ಅಪ್ಪ, ನೀವು ಹೀಗ್ ಮಾಡ್ತಿದ್ದ ಹಾಗೇನೆ ಬಾಗ್ಲು ಓಪನ್ ಆಗೋದು, ಇವಾಗ ಬಂದ್ ಕೂಡ ಆಗ್ತಿದೆ. ಮತ್ ಹಾಗೇನೆ ಬಾಗ್ಲನ್ನ ಯಾರೋ ಬಡಿತಿರೋ ತರ ಕೂಡ ನನಗೆ ಅನ್ನಿಸ್ತಾ ಇದೆ. ನನಗಿವಾಗ ಯಾಕೋ ಅನ್ನಿಸ್ತಾ ಇದೆ ನಿಮ್ಗೆ ಈ ದುಡ್ಡು ಯಾವ್ದೋ ಒಂದು ಪೆಟ್ಗೆಯಲ್ಲಿ ಬಂದಾಗಿ ನಿಮ್ಮ ಹಾಸಿಗೆಯಲ್ಲಿ ಸಿಗುತ್ತೆ ಅಂತ. ಮತ್ತೆ ಯಾವ್ದೋ ಭೂತನೋ ಪ್ರೇತನೋ ನಿಮ್ಮ ಅಲ್ಮಾರಿ ಒಳಗಡೆ ಬಚ್ಚಿಟ್ಕೊಂಡು ನಿಮ್ಮನ್ನ ನೋಡ್ತಿರುತ್ತೆ. ಹೀಗೆ ಮಾತಾಡ್ಕೊಂಡು ಎಲ್ರೂ ಮಲಗ್ಬಿಟ್ರು. ಮಾರನೇ ದಿನ ತಿಂಡಿಯ ಮೇಜಿನ ಮೇಲೆ ಕೂತು ತಿಂಡಿ ಮಾಡ್ತಾ ಎಲ್ರೂ ಖುಷಿಯಾಗಿ ನಗ್ತಾ ಇದ್ರು. ನಮ್ಮನ್ನ ಮೇಜರ್ ಜೇಮ್ಸ್ ಅವರು ಚೆನ್ನಾಗಿ ಯಾಮಾರಿಸಿದ್ದಾರೆ. ನನಗೆ ಚೆನ್ನಾಗೇ ಗೊತ್ತಿತ್ತು ರೀ, ಅದೆಲ್ಲ ಸುಳ್ಳು, ನಾವ್ ಕೇಳಿದ್ದೆಲ್ಲ ಸಿಗೋದಿಲ್ಲ ಅಂತ. ಹೌದಮ್ಮ, ಸಿಕ್ಕಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದು. ನಾವು ಆ ಮೇಜರ್ ಹೇಳಿದಕ್ಕೆಲ್ಲ ನಿಜವಾಗ್ಲೂ ತಲೆ ಕೆಡ್ಸ್ಕೋಬಾರ್ದಾಗಿತ್ತು. ಅಲ್ಲ, ಇವತ್ತಿನ ಕಾಲದಲ್ಲಿ ಇಂಥ ವಿಷಯಗಳನ್ನೆಲ್ಲ ಯಾರ್ ನಂಬ್ತಾರೆ ಹೇಳು? ಒಂದ್ ವೇಳೆ ಕೋತಿ ಹಸ್ತ ಏನಾದ್ರೂ ಇಚ್ಛೆಗಳನ್ನ ಪೂರ್ತಿ ಮಾಡೋ ಹಾಗಿದ್ದಿದ್ರೆ ಜನಗಳಿಗೆ ಕೆಲ್ಸ ಮಾಡೋ ಅಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಒಂದ್ ಮಾತ್ ನಿಜ, ಬೇಕು ಅಂತ ಮೇಜರ್ ಜೇಮ್ಸ್ ಈ ರೀತಿ ತಮಾಷೆ ಮಾಡೋರ್ ಆಗಿರ್ಲಿಲ್ಲ. ಅವ್ರ ಮಾತಲ್ಲಿ ನಿಜ ಇರಬಹುದು ಅಂತ ಅನ್ನಿಸ್ತಿದೆ. ಸರಿ ಅಮ್ಮ, ನಾನೀಗ ಕೆಲ್ಸಕ್ಕೆ ಹೊರಟಿದ್ದೀನಿ. ಮತ್ತೆ ನಾನು ಎಲ್ಲಿವರೆಗೂ ವಾಪಸ್ ಬರಲ್ವೋ? ನಿಮ್ಗೆ ಅಷ್ಟ್ರಲ್ಲಿ ದುಡ್ಡಿನ ಪೆಟ್ಟಿಗೆ ಸಿಕ್ಕಿದ್ರೆ ಅದನ್ನ ಯಾರು ಓಪನ್ ಮಾಡಬೇಡಿ. ಮಧ್ಯಾಹ್ನ ಜೋಶಿ ಮತ್ತು ಅವರ ಪತ್ನಿ ಊಟಕ್ಕೋಸ್ಕರ ಕೂತ್ರು. ಆಗ ಅವರಿಬ್ರು ಅವ್ರ ಮನೆ ಕಡೆ ಒಬ್ಬ ವ್ಯಕ್ತಿ ನೋಡ್ತಾ ಇರೋದನ್ನ ಗಮನಿಸಿದ್ರು. ಜೋಶಿ ಪತ್ನಿ ಜೋಶಿನ ನೋಡಿದ್ರು. ಅಲ್ಲ, ಯಾರೇ ಈ ವ್ಯಕ್ತಿ ಅಂತ ಅವ್ರು ಎದ್ದು ಹೋಗಿ ಬಾಗಿಲು ತೆಗೆದ್ರು. ನನ್ನನ್ನ ಕಂಪನಿಯವರು ಕಳ್ಸಿಕೊಟ್ಟಿದ್ದಾರೆ. ಹ? ಏನ್ ವಿಷಯ? ರಾಹುಲ್ಗೇನು ತೊಂದ್ರೆ ಇಲ್ಲ ತಾನೆ? ಎಲ್ಲ ಸರಿಯಾಗಿದ್ಯಲ್ಲ? ನಾನೊಂದು ಕೆಟ್ಟ ಸುದ್ದಿನ ತಂದಿದ್ದೀನಿ. ನಿಮ್ಮ ಮಗ ಮೆಷಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಡಾಕ್ಟ್ರು ಅಲ್ಲಿಗೆ ಬರೋದಕ್ಕಿಂತ ಮುಂಚೆನೆ ಅವನು ತನ್ನ ಪ್ರಾಣನ ಬಿಟ್ಬಿಟ್ಟ. ಇದರಿಂದ ಕಂಪನಿಯವ್ರಿಗೂ ಬೇಜಾರಾಗಿದೆ, ಮತ್ತೆ ನಿಮ್ಗೆ ದುಡ್ಡನ್ನ ಕಳ್ಸಿಕೊಟ್ಟಿದ್ದಾರೆ. ನಿಮ್ ಮಗನ್ ಸಾವಿಗೆ ಯಾವುದೇ ಕಾರಣಕ್ಕೂ ಕಂಪನಿಯವರು ಜವಾಬ್ದಾರಿ ಅಲ್ಲ. ಎಲ್ಲದಕ್ಕೂ ಕಾರಣ ನಿಮ್ ಮಗನೇ ಆಗಿರ್ತಾನೆ. ಮತ್ತೆ ರಾಹುಲ್ ಕಷ್ಟಪಟ್ಟು ಕೆಲಸ ಮಾಡುವಂತಹ ವ್ಯಕ್ತಿ. ಅದರಿಂದ ಕಂಪನಿಯವರು ನಿಮ್ಗೆ ಸ್ವಲ್ಪ ಹಣನ ಕೊಡೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಎಷ್ಟು ದುಡ್ಡಿದೆ ಅಣ್ಣವ್ರೆ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ 1 ಲಕ್ಷ ಅಂತೂ ಇದ್ದೇ ಇರುತ್ತೆ. ಜೋಶಿ ಸಾಹೇಬ್ರಿಗೆ ಮೇಜರ್ ಸರ್ ಹೇಳಿದ ಮಾತು ನೆನ್ಪಾಯ್ತು. ಜೋಶಿ ಮತ್ತು ಅವರ ಪತ್ನಿ ಈ ವಿಷಯವಾಗಿ ತುಂಬಾ ದುಃಖಿತರಾಗಿದ್ರು. ಮತ್ತೆ ಅವರು ಎಲ್ಲರೊಂದಿಗೂ ಮಾತಾಡೋದನ್ನ ನಿಲ್ಸ್ಬಿಟ್ಟಿದ್ರು. ಒಂದಿನ ಜೋಶಿ ಅವರ ಪತ್ನಿ ಕಿಟಕಿ ಬಳಿ ಕುಳಿತಿದ್ರು. ಅಯ್ಯೋ, ದಯವಿಟ್ಟು ಒಳಗ್ ಬನ್ನಿ, ನಿಮ್ಗೆ ಚಳಿ ಆಗುತ್ತೆ. ನನಗಲ್ಲ, ರಾಹುಲ್ಗೆ ಚಳಿ ಆಗುತ್ತೆ. ಆ ಕೋತಿ ಹಸ್ತ. ಕೋತಿ ಹಸ್ತ ಎಲ್ಲಿದೆ? ಆ ಕೋತಿ ಹಸ್ತ ಎಲ್ಲಿದೆ? ಆ ಕೋತಿ ಹಸ್ತ ನನಗ್ ಕೊಡಿ. ಆ ಕೋತಿ ಹಸ್ತ ನಿನಗ್ ಯಾಕ್ ಬೇಕು ಹೇಳು? ನನಗೆ ಈಗ ತಾನೇ ಅನ್ಸ್ತು, ನಮ್ಗಿನ್ನು 2 ಇಚ್ಛೆ ಬಾಕಿ ಇದೆ. ನಿನಗಿಷ್ಟ ಆದ್ರೂ ಸಮಾಧಾನನೇ ಇಲ್ವಾ? ಅಯ್ಯೋ, ಅದ್ ಬಿಡಿ, ನೀವ್ ಹೋಗಿ, ಮೊದ್ಲು ಹೋಗಿ ಕೋತಿ ಹಸ್ತ ತಗೊಂಡ್ ಬನ್ನಿ. ಮತ್ತೆ ಇದನ್ ಬೇಡ್ಕೊಳ್ಳಿ, ನಮ್ ಮಗ ರಾಹುಲ್ ಜೀವಂತವಾಗಿ ವಾಪಸ್ ಬರ್ಲಿ ಅಂತ. ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ತಗೊಂಡ್ ಬನ್ನಿ. ಬೇಗ ಹೋಗಿ ಕೋತಿ ಹಸ್ತ ತಗೊಂಡ್ ಬನ್ನಿ. ನಮ್ಮ 2ನೇ ಬೇಡಿಕೆನ ಅದ್ರ ಮುಂದೆ ಇರ್ಸೋಣ. 1ನೇ ಬೇಡಿಕೆ ಈಡೇರಿದೆ ಅಂದ್ಮೇಲೆ 2ನೇದ್ ಯಾಕಾಗಲ್ಲ ಅಂತ. ನಾನ್ ಮತ್ತೆ ಹೇಳ್ತಿದ್ದೀನಿ, ತುಂಬಾ ಫೋರ್ಸ್ ಮಾಡ್ಬೇಡ. ಅದ್ರ ಪರಿಣಾಮ ಮುಂಚೆಗಿಂತ ಇನ್ನೂ ಕೆಟ್ಟದಾಗಿರ್ಬೋದೇನೋ. ನನಗ್ ನೀವ್ ಏನು ಹೇಳೋದಕ್ ಬರ್ಬೇಡಿ, ನೀವು ನಾನ್ ಹೇಳಿದನ್ ಮಾಡಿ ಅಷ್ಟೇ. ಜೋಶಿ ಸರ್ ಕೋತಿಯ ಹಸ್ತನ ಹಿಡ್ಕೊಂಡು ಜೋರಾದ ಧ್ವನಿಯಲ್ಲಿ ಕೇಳ್ತಾ ಇದ್ರು. ನನ್ನ ಇನ್ನೊಂದು ಆಸೆ ಏನು ಅಂದ್ರೆ ನನ್ನ ಮಗ ಮತ್ತೆ ವಾಪಸ್ ಬರ್ಬೇಕು. ಜೋಶಿ ತನ್ನ ಆಸೆನ ಬೇಡಿಕೆನ ಹೇಳ್ತಾ ಇದ್ದ ಹಾಗೆ ಆ ಕೊಠಡಿ ಪೂರ್ತಿ ವಿಚಿತ್ರವಾದ ಶಬ್ದ ಬರ್ತಾ ಇತ್ತು. ಪತಿ ಪತ್ನಿ ಇಬ್ರು ಅಲ್ಲೇ ಹಾಸಿಗೆ ಮೇಲೆ ಮಲಗ್ಬಿಟ್ರು.
ಇದ್ದಕ್ಕಿದ್ದ ಹಾಗೆ ಹೊರಗಡೆಯಿಂದ ಒಂದು ನಡೆಯುವಂತಹ ಶಬ್ದ ಕೇಳಿಸ್ತು. ಅವನ್ ನನ್ ಮಗನೇ, ಅದು ಬಿಟ್ರೆ ಬೇರೆ ಯಾರು ಆಗಿರಲ್ಲ. ಅವನು ವಾಪಸ್ ಬಂದಿದ್ದಾನೆ. ಸುಮ್ನಿರು, ಇದ್ಯಾಕೆ ಈ ತರ ಆಡ್ತಿದ್ಯಾ ನೀನು? ಬಿಡಿ ನನ್ ರಾಹುಲ್ ವಾಪಸ್ ಬಂದಿದ್ದಾನೆ. ನಾನ್ ಮರ್ತ್ ಹೋಗಿದ್ದೆ. ನಾನು ಮೊದ್ಲೇ ಬಾಗಲ್ನ ತೆಗೆದಿಟ್ಟಿರ್ಬೇಕಾಗಿತ್ತು. ಅಪ್ಪ ದೇವ್ರೆ, ದಯವಿಟ್ಟು ಮನೆ ಒಳಗಡೆ ಯಾರನ್ನೂ ಬರೋದಕ್ ಬಿಡ್ಬೇಡ. ನೀವು ನಮ್ ಮಗನ್ ನೋಡಿ ಹೆದರ್ಕೋತಾ ಇದ್ದೀರಾ. ನನ್ ಕೈ ಚಿಲ್ಕದ್ವರ್ಗೂ ಹೋಗ್ತಾ ಇಲ್ಲ. ನೀವೇನಾದ್ರೂ ಮಾಡಿ. ಆದ್ರೆ ಕತ್ತಲೆ ಮತ್ತು ಅವಸರದಲ್ಲಿ ಜೋಶಿಯವರ ಪತ್ನಿ ಹೇಗ್ ಬಂದ್ರೋ ಏನೋ ಅಲ್ಲೇ ಬಿದ್ದೋದ್ರು, ಪ್ರಜ್ಞೆ ತಪ್ಪಿಬಿಟ್ರು. ಮತ್ತೆ ಜೋಶಿ ಅವರು ಏನಾದ್ರೂ ಮಾಡಕ್ಕಿಂತ ಮುಂಚೆನೆ ಮತ್ತು ಮೂರನೇ ಕೋರಿಕೆ ಅಥವಾ ಬೇಡಿಕೆನ ಕೇಳ್ಕೊಳ್ಳೋದಕ್ಕೆ ಮುಂಚೆನೆ ಕೋತಿಯ ಹಸ್ತ ಬಂದು ಅವ್ರ ತಲೆಗೆ ರಪ್ಪಂತ ಬಡ್ದಿತ್ತು ಮತ್ತು ಅವರ ತಲೆಯಿಂದ ರಕ್ತ ಸೋರೋದಕ್ಕೆ ಶುರುವಾಯ್ತು. ಮತ್ತೆ ಅವರು ಕೂಡ ಅಲ್ಲೇ ಬಿದ್ಬಿಟ್ರು. ಕೋತಿಯ ಹಸ್ತ ತಾನಾಗಿ ತಾನೇ ಹಾರಾಡ್ತಾ ಸೀದಾ ಹಾರ್ಕೊಂಡು ಅದು ಸ್ಮಶಾನದ ದಿಕ್ಕಿಗೆ ಹೊರಟೋಯ್ತು. ಆದ್ರೆ ಅಲ್ಲಿ ಬಿದ್ದಿದ್ದ 2 ಮೃತ ದೇಹಗಳು ಮಾತ್ರ ಯಾವತ್ತಿಗೂ ಜೀವಂತವಾಗೋದಕ್ಕೆ ಸಾಧ್ಯವಾಗ್ಲೇ ಇಲ್ಲ. ಮೇಜರ್ ಜೇಮ್ಸ್ ಅವರ ಮಾತು ನಿಜ ಆಯ್ತು. ಆ ರಹಸ್ಯವಾದ ಕೋತಿಯ ಹಸ್ತ ಬೇಡಿಕೆಗಳನ್ನ ಈಡೇರಿಸೋ ನೆಪದಲ್ಲಿ ಪೂರ್ತಿ ಕುಟುಂಬನ ಸಮಾಧಿ ಮಾಡ್ಬಿಡ್ತು.